ಎರಡನೇ ಹುಡುಗಿ ಶಿವಾನಿ ಜೊತೆ ನಿಶ್ಚಿತಾರ್ಥ ಆದ್ರೆ ಅವಳಿಗೆ ಏನೋ ಆಗತ್ತೆ. ಕೊನೆಗೆ ಮೂರನೇ ಹುಡುಗಿ ನಂದಿನಿ ಜೊತೆ ಅಖಿಲ್ಗೆ ಮದ್ವೆ ನಡೆಯುತ್ತೆ ಅಲ್ವೇನ್ರಿ? ಅಷ್ಟೇ ಅಲ್ವಾ? ಸೊ ನೀವು ಹ್ಯಾಪಿಯಾಗಿರಿ, ಈ ಎಂಗೇಜ್ಮೆಂಟ್ನ ಎಂಜಾಯ್ ಮಾಡಿ. ಫ್ಯೂಚರಲ್ಲಿ ಶಿವಾನಿ ಸೈಡ್ಗೆ ಹೋಗಿ ನಂದಿನಿನ ಅಖಿಲ್ಗೆ ವೈಫ್ ಆಗ್ತಾಳೆ. ಥ್ಯಾಂಕ್ಸ್ ರೀ, ಒಳ್ಳೆ ಸುದ್ದಿ ಹೇಳಿದ್ರಿ. ನಡೀರಿ ನಡೀರಿ ಹೋಗೋಣ. ಇದೇನಿದು, ಮಾವ ಹಿಂಗ್ ಹೇಳ್ತಿದ್ದಾನಲ್ಲ? ಚಿಕ್ಕ ಮಾವನ್ ಜಾತಕದ ಪ್ರಕಾರ ಮೂರನೇ ಹುಡುಗಿಗೆ ಆಗಿರ್ಬೋದಾ? ಅಯ್ಯೋ, ಅದಕ್ಕೆ ನಾನು ಕಿಡ್ನಾಪ್ ಆದ್ನ. ಇವತ್ತು ಎಂಗೇಜ್ಮೆಂಟ್ ಮಾಡ್ಕೊಂಡ್ರೆ ನನ್ನ ಪರಿಸ್ಥಿತಿ ಏನು? ಈ ಸಲ ನಿಜವಾಗ್ಲೂ ಸತ್ ಹೋಗ್ತೀನಾ? ಯಾಕೆ ಇನ್ನೂ ರೆಡಿ ಆಗಿಲ್ಲ? ಆಚೆ ಎಲ್ರೂ ಕಾಯ್ತಿದ್ದಾರೆ. ಅಮ್ಮ, ಅದು ಮತ್ತ್ಯಾಕ್ ಗಾಬರಿ ಆಗಿದೆಯಾ? ಆ ವಿನೋದ್ ಕಾಟದಿಂದ ಮುಕ್ತಿ ಸಿಕ್ತಲ್ಲ? ಈಗ ಅಮ್ಮಂಗೆ ಮಾವನ್ ಜಾತಕದ ಬಗ್ಗೆ ಹೇಳಿದ್ರೆ ಏನ್ ಹೇಳ್ತಾಳೋ? ನಾನೇ ಏನಾದ್ರೂ ಮಾಡ್ಬೇಕು. ಟೆನ್ಷನ್ ಏನಿಲ್ಲ ಅಮ್ಮ, 2 ಮಿನಿಟ್ಸಲ್ಲಿ ರೆಡಿ ಆಗ್ತೀನಿ. ಬೇಗ ಮಾಡು. ಈ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತೀರಾ? ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ ಹೊಸವ್ರೆ. ಆಲ್ರೆಡಿ ಶಿವಾನಿ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾಳೆ. ಅನಾವಶ್ಯಕವಾಗಿ ಶಿವಾನಿಗೆ ಟೆನ್ಷನ್ ಕೊಟ್ವಿ ಅನ್ಸುತ್ತೆ. ತಪ್ಪಿಲ್ಲ ರೀ, ಅವಳು ಜೆನ್ಯೂನಾಗಿ ಅಖಿಲ್ನ ಇಷ್ಟಪಡ್ತಾ ಇದ್ರೆ ನಾವು ಎಂಗೇಜ್ಮೆಂಟ್ನ ನಿಲ್ಲಿಸ್ತಾನೆ ಇರಲಿಲ್ಲ. ಆದರೆ ಶಿವಾನಿ ಆಚೆ ಒಬ್ಬರನ್ನ ಲವ್ ಮಾಡಿ ಇವಾಗ ಅವರಮ್ಮ ಹೇಳಿದಾರಂತನೋ ಇಲ್ಲ ಆಸ್ತಿಗೋಸ್ಕರನೋ ಅಖಿಲ್ನ ಮದುವೆ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದಾಳೆ. ಹೌದು ರೀ, ಅಖಿಲ್ ಜೀವನದಲ್ಲಿ ಇನ್ನೊಬ್ಳು ಹಾರಿಕಾ ಬರೋದು ಬೇಡ. ಅದಕ್ಕೆ ನಾವು ಹೇಳಿದ್ರೆ ಶಿವಾನಿ ನಂಬ್ತಾಳೆ ಅಂತ ಗೊತ್ತಾಗಿ ಅವಳು ನಮ್ಮ ಥರ ಸುಳ್ಳು ಹೇಳಿದ್ವಿ. ಕುರುಕ್ಷೇತ್ರದಲ್ಲಿ ಧರ್ಮರಾಜ ಅಶ್ವತ್ಥಾಮ ಹತಃ ಕುಂಜರಹ ಅಂದ ಹಾಗೆ ಅಷ್ಟೇ ಅಲ್ವೇನ್ರಿ? ಧರ್ಮಕ್ಕೋಸ್ಕರ ಸುಳ್ಳು ಹೇಳೋದು ತಪ್ಪಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಹಾಗಾದ್ರೆ ಈ ನಿಶ್ಚಿತಾರ್ಥ ನಿಂತೋಗುತ್ತಲ್ವಾ? ಶಿವಾನಿನೇ ನಿಲ್ಲಿಸ್ತಾಳೆ. ಅಮ್ಮ, ಟೈಮ್ ಆಗ್ತಿದೆ, ಹುಡುಗಿಯನ್ನ ಕರ್ಕೊಂಡು ಬನ್ನಿ. ಈಗ ವಸು ಬಂದಿದ್ದಾಳಲ್ಲಮ್ಮ, ಅಭಿ ವಸು ಶಿವಾನಿ ಕಡೆ ಕೂತ್ಕೋತಾರೆ. ಏನು ಬೇಕಾಗಿಲ್ಲ. ದಮಯಂತಿ, ನೀನು ಕೂತ್ಕೋ. ಸರಿನಮ್ಮ. ಅಭಿವಸು ಮೇಲೆ ಅದಕ್ಕೆಗೆ ಬೆಟ್ಟದಷ್ಟು ಕೋಪ ಇದೆ ಅನ್ಸುತ್ತೆ. ಎಂಗೇಜ್ಮೆಂಟ್ನ ಹೆಂಗ್ ನಿಲ್ಸ್ಲಿ? ಏನ್ ಮಾಡ್ಲಿ? ಪುರೋಹಿತ್ರೆ, ನೀವು ಶುರು ಮಾಡಿ. ಓಂ ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ಮಹಾಲಕ್ಷ್ಮೀ ದೇವತೆಭ್ಯೋ ನಮೋ ನಮಃ. ಹರಿ ಓಂ. ಗಣಾನಾಂ ತ್ವಾಂ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಶ್ರವಸ್ವನಾಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಂ. ಈ ಉಂಗ್ರಾನ್ ಮುಚ್ಚಿಟ್ರೆ ಎಂಗೇಜ್ಮೆಂಟ್ ನಿಂತು ಹೋಗುತ್ತೆ ಅಲ್ವಾ? ಅಮ್ಮ, ಎಲ್ಲರೂ ಕಣ್ಮುಚ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀ ಲಕ್ಷ್ಮೀಂ ಜಾತವೇದೋ ಮಹಾವಹಾಂ ತಾಂ ಮಾ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮನೀಂ. ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮದ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಹ್ವಯೇ ಶ್ರೀಮಾನ್ ದೇವಿ ಜುಷಾತಮಾಂ.
ಗಂಡು ಹೆಣ್ಣು ಉಂಗುರ ಬದಲಾಯಿಸ್ಕೊಳ್ಳಿ. ಮೊದಲು ತಾಂಬೂಲ ಬದಲಾಯಿಸ್ಕೋಬೇಕಲ್ಲ ಪುರೋಹಿತ್ರೆ. ಇದು ತುಂಬಾ ಒಳ್ಳೆ ಮುಹೂರ್ತ ಅಮ್ಮ. ಈ ಘಳಿಗೆಯಲ್ಲಿ ಉಂಗುರ ಬದಲಾಯಿಸ್ಕೊಂಡ್ರೆ ಹುಡುಗ ಹುಡುಗಿ ಇಬ್ರು ಸಂತೋಷವಾಗಿರ್ತಾರೆ. ಸರಿ ಪುರೋಹಿತ್ರೆ, ಅಖಿಲ್ ಶಿವಾನಿ ರಿಂಗ್ಸ್ ಬದಲಾಯಿಸ್ಕೊಳ್ಳಿ. ಇಲ್ಲಿ ಉಂಗ್ರ ಇಲ್ಲ ಅಜ್ಜಿ. ಇಲ್ಲ ಅಂದ್ರೆ ಹೇಗೆ? ಇಲ್ಲೇ ಇತ್ತಲ್ಲ. ಇಲ್ಲಿಲ್ಲ, ನೋಡಮ್ಮ. ಉಂಗುರ ಎಲ್ಲಿಟ್ಟಿದ್ದ ದಮಯಂತಿ? ಇಲ್ಲೇ ಇಟ್ಟಿದ್ನಮ್ಮ. ಇಲ್ಲೇ ಇಟ್ಯೋ ರೂಮಲ್ಲಿ ಇಟ್ಯೋ? ಸರಿಯಾಗಿ ನೆನಪು ಮಾಡ್ಕೊಂಡು ಹೇಳೆ. ಆಗ್ಲೇ ಉಂಗ್ರ ತಂದ್ಕೊಡು ಅಂತ ಹೇಳ್ದಾಗ ತಂದು ಇಲ್ಲೇ ಇಟ್ಟಿದ್ನಮ್ಮ. ಇಲ್ಲೇ ಇಟ್ರೆ ಎಲ್ಲಿ ಹೋಗುತ್ತೆ? ಹುಡುಕಿವಾಗ. ಲೇ, ನಿಜ ಹೇಳು, ಈ ಮನೆಯಲ್ಲಿ ಬೆಳ್ಳಿ ಬಂಗಾರದ ಸಾಮಾನೆಲ್ಲ ನೀನೇ ಕದೀತಿದ್ದೆ ಅಲ್ವಾ? ಅದೇ ಅಭ್ಯಾಸದಲ್ಲಿ ಈ ಉಂಗ್ರನೂ ಹೊಡ್ಕೊಂಬಿಟ್ಯಾ? ನನ್ ಮಗಳು ನಿಶ್ಚಿತಾರ್ಥದ ಉಂಗ್ರನ ನಾನ್ ಯಾಕೆ ಕದಿತೀನಿ? ಮತ್ತಿನ್ಯಾರೇ ಕದ್ದಿರೋದು? ಅಮ್ಮ, ಮುಹೂರ್ತ ಮೀರ್ ಹೋಗ್ತಿದೆ, ಬೇಗ ಉಂಗುರ ತಗೊಂಡ್ ಬನ್ನಿ. 1 ನಿಮಿಷ ಪುರೋಹಿತ್ರೆ, ಮನೇಲಿ ಬೇರೆ ಯಾವ್ದಾದ್ರು ಉಂಗುರ ಇದೆಯಾ? ಆಲ್ರೆಡಿ ಉಪಯೋಗಿಸಿರೋದಕ್ಕಿಂತ ಹೊಸದಾದ್ರೆ ಒಳ್ಳೇದಮ್ಮ. ಕೊಂಡ್ಕೊಂಡಿರೋ ಉಂಗ್ರನೇ ಕಾಣಿಸ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಹೊಸ ಉಂಗ್ರ ಅಂದ್ರೆ ಎಲ್ಲಿಂದ ತರೋದು? ಬೇಗೇನಾದ್ರೂ ಮಾಡಮ್ಮ. ಪುರೋಹಿತ್ರೆ, ಉಂಗುರ ಇಲ್ದೆ ನಿಶ್ಚಿತಾರ್ಥ ಮಾಡಬಾರ್ದಾ? ದೊಡ್ಡವರು, ನಿಮಗ್ ಗೊತ್ತಿಲ್ಲದ ವಿಷಯನೇನಮ್ಮ. ಉಂಗುರ ಇಲ್ದೆ ನಿಶ್ಚಿತಾರ್ಥ ಮಾಡೋದಾದ್ರೆ ಹೇಗೆ? ರೂಮಲ್ಲಿಟ್ಟು ಮರ್ತಿದ್ಯಾ ಅನ್ಸತ್ತೆ, ಹೋಗ್ ಹುಡ್ಕೆ. ಇರಿ ಅಮ್ಮ, ಮುಹೂರ್ತ ಮೀರ್ ಹೋಯ್ತು. ಈಗ ಉಂಗುರ ತೊಡಸಿದ್ರೂ ಪ್ರಯೋಜನ ಇಲ್ಲ. ಈಗ ನಿಶ್ಚಿತಾರ್ಥ ನಿಲ್ಸಿ ಮತ್ತೊಂದು ಒಳ್ಳೆ ಮುಹೂರ್ತ ನೋಡಿ ಮತ್ತೆ ನಿಶ್ಚಿತಾರ್ಥ ಇಟ್ಕೊಳ್ಳೋದು ಒಳ್ಳೇದು. ಥ್ಯಾಂಕ್ ಗಾಡ್, ಗಂಡಾಂತರ ತಪ್ತು. ಇವತ್ತೇ ಬೇರೆ ಒಳ್ಳೆ ಮುಹೂರ್ತ ಇಲ್ವಾ ಪುರೋಹಿತ್ರೆ? ಇನ್ನೊಂದು ವಾರದ ತನಕ ಯಾವುದೂ ಇಲ್ಲಮ್ಮ. ಉಂಗ್ರ ಇಲ್ದೇ ಇರೋ ಕಾರಣಕ್ಕೆ ನಿಶ್ಚಿತಾರ್ಥ ಯಾಕೆ ನಿಲ್ಲಿಸ್ಬೇಕು? ಇದನ್ ಯಾರ್ ಪ್ಲಾನ್ ಮಾಡಿದ್ದೋ? ಇನ್ಯಾರು? ಆ ನಂದಿನಿ ಮಾಡಿರ್ತಾಳೆ. ಅವಳೇ ಉಂಗ್ರನ್ ಕದ್ದು ಗೊತ್ತಿಲ್ದಂಗ್ ನಾಟಕ ಮಾಡ್ತಿದ್ದಾಳೆ. ಸುಮ್ಮನೆ ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ ದಮಯಂತಿ. ನಂದಿನಿ ಆವಾಗಿಂದ ಅಲ್ಲೇ ಇದ್ದಾಳೆ, ಅಷ್ಟಕ್ಕೂ ಇಲ್ಲಿ ಬಂದೇ ಇಲ್ಲ ಅವಳು. ಹಾಗಾದ್ರೆ ಉಂಗ್ರ ಏನಾಯ್ತು? ಯಾರು ತಗೊಂಡು ಹೋಗಿದ್ದು? ಉಂಗ್ರ ತಂದಿದ್ದು ದಮಯಂತಿ. ಅದ್ರ ಬಗ್ಗೆ ಅವಳಿಗೆ ಗೊತ್ತಿರ್ಬೇಕು. ಯಾಕೆ ದಮಯಂತಿ, ಏನಾಯ್ತು? ನಾನು ಉಂಗ್ರ ಇಲ್ಲಿ ತಂದಿಟ್ಟಿದ್ದಷ್ಟೇ ನೆನ್ಪಿರೋದಮ್ಮ. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಈಗ ಉಂಗ್ರ ಇಲ್ದೇ ಇರೋ ಕಾರಣಕ್ಕೆ ನಿಶ್ಚಿತಾರ್ಥ ನಿಂತ್ ಹೋಯ್ತು. ಮತ್ತೆ 1 ವಾರ ತನಕ ಒಳ್ಳೆ ಮುಹೂರ್ತ ಇಲ್ವಂತೆ. ಇವಾಗ ಏನ್ ಮಾಡೋದು? 1 ವಾರ ಆದ್ಮೇಲೆ ನಿಶ್ಚಿತಾರ್ಥ ಇಟ್ಕೊಳ್ಳಮ್ಮ. ನಾನು ಹೊರಡ್ತೀನಿ. ಒಂದು ವಾರ ಆದ್ಮೇಲೆ ನಿಶ್ಚಿತಾರ್ಥ ಅಂತೆ. ಹೇಳೋ ಅಖಿಲ್. ಇನ್ನು ಯಾಕೆ ಹಾಗೆ ಕೂತಿದ್ಯಾ? ಯಾರ್ ಕಣ್ಬಿತ್ತೋ ಏನೋ, ಉಂಗ್ರ ಕಳೆದು ಹೋಯ್ತು. ನಿನ್ ನಿಶ್ಚಿತಾರ್ಥ ನಿಂತ ಹೋಯ್ತು. ಏಳ ಮೇಲೆ ಉಂಗ್ರ ಹೇಗ್ ಕಳೆದೋಯ್ತು ಅಂತ ನಾನ್ ತಿಳ್ಕೊತೀನಿ. ಅದಕ್ಕೆ ಕಾರಣ ಆಗಿರೋರ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬಂಗಾರದಂತ ಉಂಗ್ರ, ಅದು ಏನಾಯ್ತೋ ಏನೋ. ಬಂಗಾರದಂತ ಉಂಗ್ರ ಏನೇ ಬಂತು? ಅದು ಬಂಗಾರದ ಉಂಗ್ರನೇ. ಎಲ್ಲಿಟ್ ಮರ್ತು ಹೋದ್ಯೇ? ಸರಿಯಾಗಿ ಹುಡ್ಕು. 1 ವಾರ ಆದ್ಮೇಲೆ ಆದ್ರೂ ಉಪಯೋಗ ಬರುತ್ತಲ್ವಾ? ಹುಡ್ಕು. ಉಂಗ್ರನ ನಾನೇ ಎತ್ಕೊಂಡಿದ್ದು ಅಂತ ಹೇಳಿದ್ರೆ ಅಮ್ಮ ಏನ್ ಹೇಳ್ತಾಳೋ ಏನೋ.
ಹಾಳಾದ ಉಂಗ್ರ ಕರೆಕ್ಟಾಗಿ ಮುಹೂರ್ತ ಟೈಮಿಗೆ ಕಾಣಿಸ್ದೆ ಹೋಗ್ಬೇಕಾ? ಅದು ಹಾಳಾದ ಉಂಗ್ರ ಅಲ್ಲ ಕಣೆ, ಪವಿತ್ರವಾದ ಉಂಗ್ರ. ಫ್ರಸ್ಟ್ರೇಷನ್ ಅಲ್ಲಿ ಏನೇನೋ ಮಾತಾಡ್ತಿದ್ಯಾ. ನೀನ್ ಯಾಕೆ ಶಿಲಾ ವಿಗ್ರಹ ತರ ನಿಂತಿದ್ಯಾ? ನಿಂತ ಹೋಗಿರೋದು ನಿನ್ ನಿಶ್ಚಿತಾರ್ಥ. ಕಿರ್ಚಾಡಿ ರಂಪ ಮಾಡ್ತೀಯ ಅನ್ಕೊಂಡ್ರೆ ಏನು ಮಾತಾಡ್ದೆ ಸುಮ್ನೆ ನಿಂತಿದ್ಯಲ್ಲ, ಬಿಡುದಾರೆ. ಉಂಗ್ರ ನಿನ್ ಕೈಯಿಂದ ಹೇಗೆ ಕೆಳಗ್ ಬಿತ್ತು? ಅಂದ್ರೆ ಅದನ್ನ ನೀನೇ ಎತ್ತಿಟ್ಟಿದ್ಯಾ? ಲೇ ಹೇಳಿ, ಯಾಕೆ ಮುಚ್ಚಿಟ್ಟೆ? ಅಂದ್ರೆ ಅಮ್ಮ, ಅದು ನಿನಗೂ ನಿಮ್ಮಮ್ಮನ್ ಬುದ್ಧಿನೇ ಬಂದಿದ್ಯಾ? ನಾಚಿಕೆ ಇಲ್ದೆ ನಿನ್ ನಿಶ್ಚಿತಾರ್ಥದ ಉಂಗ್ರನ ಮುಚ್ಚಿಡ್ತೀಯಾ? ನಿನ್ ನಿಶ್ಚಿತಾರ್ಥನ ನೀನೇ ನಿಲ್ಸ್ಕೊಂಡ್ಯಾ? ಏಯ್, ನಾನೇನೋ ಅವಶ್ಯತೆಗೋಸ್ಕರ ಕದ್ದಿದ್ದೀನಿ, ನೀನ್ಯಾಕೆ ಎತ್ಕೊಂಡೆ? ನನ್ಗೇನೂ ಆಗ್ಬಾರ್ದು ಅಂತ ಕಣಮ್ಮ. ಹಾ, ನಾನು ಸೇಫ್ ಆಗಿರ್ಬೇಕು ಅಂತ ಎತ್ಕೊಂಡೆ. ಏನೇ ಮಾತಾಡ್ತಿದೀಯಾ? ಈ ಹಾಳಾದ ಉಂಗ್ರದಿಂದ ನಿನಗೇನೇ ಆಗುತ್ತೆ? ಅದು ಹಾಳಾದ ಉಂಗ್ರ ಅಲ್ಲ ಕಣೆ, ನಿಶ್ಚಿತಾರ್ಥದ ಉಂಗ್ರ. ಅಷ್ಟಕ್ಕೂ ಯಾಕೆ ಎತ್ಕೊಂಡೆ ನೀನು? ಅದು ನಿಶ್ಚಿತಾರ್ಥ ನಡೆದ್ರೆ ನಂಗೆ ಪ್ರಾಣಾಪಾಯ ಆಗತ್ತಂತೆ. ಯಾರು ಹೇಳಿದ್ದು? ಅಭಿಮಾವ ಮತ್ತೆ ವಸು ಅತ್ತೆ ಮಾತಾಡ್ಕೋತಿದ್ದ ಕೇಳಿಸ್ಕೊಂಡೆ. ಅಖಿಲ್ ಮಾವನ್ ಜಾತಕದಲ್ಲಿ 3 ಹುಡುಗಿರಿದಾರಂತೆ. 3ನೇ ಹುಡುಗಿ ಜೊತೆನೆ ಅಖಿಲ್ ಮಾವನ್ ಲೈಫ್ ಸೆಟಲ್ ಆಗತ್ತಂತೆ. ಅದಕ್ಕೆ ಮೊದಲನೇ ಹುಡುಗಿ ಹಾರಿಕಾ ಡಿವೋರ್ಸ್ ತಗೊಂಡ್ಲಂತೆ. ನಾನು 2ನೇ ಹುಡುಗಿ ಅಲ್ವಾ, ಮಾವನ್ ಜೊತೆ ನನ್ನ ನಿಶ್ಚಿತಾರ್ಥ ಆದ್ರೆ ನನ್ಗೇನೋ ಆಗುತ್ತಂತೆ. ಆಮೇಲೆ ನಂದಿನಿನೇ ಅಖಿಲ್ ಮಾವ ಮದುವೆ ಆಗ್ತಾನಂತೆ. ಅದಕ್ಕೆ ಉಂಗುರ ಎತ್ಕೊಂಡು ಎಂಗೇಜ್ಮೆಂಟ್ ನಿಲ್ಲಿಸ್ಬಿಟ್ಟೆ. ಅಯ್ಯೋ ದಡ್ಡ ಮುಂಡೆದೆ, ಅವ್ರ ಮಾತನ್ನ ನೀನ್ ಹೇಗೆ ನಂಬ್ದೆ? ಅಷ್ಟಕ್ಕೂ ಅವ್ರ ಮಾತನ್ನ ನೀನ್ ಯಾಕೆ ಕೇಳ್ದೆ? ಅಂದ್ರೆ ಮೊನ್ನೆ ನಂಗೆ ಮಾವನ್ ಜೊತೆ ನಿಶ್ಚಿತಾರ್ಥ ಅಂತ ಅನ್ಕೊಂಡಾಗ ನಾನು ಕಿಡ್ನಾಪ್ ಆಗಿದ್ನಲ್ಲ, ಮತ್ತೆ ಅದೇ ಥರ ಆಗಿ ನಾನು ಸತ್ತು ಹೋಗ್ತೀನೇನೋ ಅಂತ. ಅದು ಹಾರಿಕಾ ಬೇಕು ಅಂತ ಮಾಡಿದ್ದು ಕಣೆ. ಅದ್ರಲ್ಲಿ ಅಖಿಲ್ ಜಾತಕ ಎಲ್ಲಿತ್ತು? ಆದ್ರೂ ಅಖಿಲ್ ಜಾತಕದ ಬಗ್ಗೆ ನಿಮ್ಮ ಅಜ್ಜಿ ಗೊತ್ತಿಲ್ವಾ? ಏನು ತಿಳ್ಕೊಳ್ದೆ ನಿಮ್ಮಿಬ್ರಿಗೂ ನಿಶ್ಚಿತಾರ್ಥ ಏರ್ಪಾಡು ಮಾಡಿದ್ರಾ? ನಾನಂತೂ ಜಾಸ್ತಿ ಓದಿಲ್ಲ, ನಿನ್ಗೆಲ್ಲ ಗೊತ್ತಲ್ವೇನೆ. ಆದ್ರೂ ಆ ಅಭಿವಸು ಮಾತನ್ ಹೆಂಗೆ ನಮ್ದೆ? ನಿನ್ನ ಮುಖ ಮುಚ್ಚ. ಅವಾಗಿಂದ ನಾನು ಹೇಳ್ತಾನೆ ಇದ್ನಲ್ಲೇ, ಏನಾದ್ರೂ ಮಾಡಿ ಆ ವಸು ನಿಶ್ಚಿತಾರ್ಥ ನಿಲ್ಲಿಸ್ತಾಳೆ ಅಂತ. ನಿನ್ನಿಂದಾನೇ ನಿಲ್ಸಿದ್ಲು. ಈ ವಿಷಯ ನಿಮ್ಮ ಅಜ್ಜಿಗೆ ಗೊತ್ತಾದ್ರೆ ಸುಮ್ನಿರ್ತಾರ? ನಿನ್ ಕಪಾಳಕ್ ಬಿಡ್ತಾರೆ. ಕಷ್ಟಪಟ್ಟು ನಿಶ್ಚಿತಾರ್ಧದ ತನಕ ತಗೊಂಡ್ ಬಂದ್ರೆ ನಿನ್ ಕೈಯಾರೆ ಹಾಳು ಮಾಡ್ಕೊಂಡ್ಬಿಟ್ಯಲೆ. ಸಾರಿ ಅಮ್ಮ, ಇದು ಅಭಿಮಾವ ಮತ್ತೆ ವಸು ಅತ್ತೆ ಪ್ಲಾನ್ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನೀನು ಕೇಳ್ಸೋ ಥರ ಅವ್ರು ಮಾತಾಡ್ಕೋತಿರ್ಬೇಕಾದ್ರೆ ಅದು ಅವ್ರ ಪ್ಲಾನ್ ಅಂತ ನೀನ್ ತಿಳ್ಕೊಬೇಕಿತ್ತಲ್ವೇನೆ? ನೀನ್ ನಿಶ್ಚಿತಾರ್ಥ ನಿಲ್ಲಿಸ್ಬೇಕು ಅಂತಾನೆ ಅವ್ರು ಹಾಗೆ ಮಾಡಿದ್ದು. ಈ ವಿಷಯ ನೀನ್ ನನಗೆ ಮೊದಲೇ ಯಾಕೆ ಹೇಳಲಿಲ್ಲ? ಹೇಳಬೇಕು ಅಂತ ಟ್ರೈ ಮಾಡಿದೆ, ಆದ್ರೆ ನೀನು ಹೇಳಕ್ ಬಿಡ್ಲಿಲ್ಲ. ಬೇಗ ರೆಡಿ ಆಗು ಅಂತ ಅವಸರ ಮಾಡಿದೆ. ಅಯ್ಯೋ, ಸರಿ ಹೋಯ್ತು. ತಾಯಿ ಮಗಳಿಬ್ರು ಒಂದೇ ದೋಣಿಲಿದ್ದೀರಾ, ಗೂಬೆ ಮುಂಡೆವಾ. ಇವಾಗ ಏನತ್ತೆ ಮಾಡೋದು? ಮಾಡಕ್ಕೇನೇ ಇದೆ, ವಾರದವರೆಗೂ ತಡ್ಕೋಬೇಕು. ಹೋಗ್ಲಿ, ಈ ವಿಷಯ ನಮ್ಮಂಗೆ ಹೇಳೋಣವಾ? ಚಪ್ಲಿ ತಗೊಂಡು ಹೊಡಿತಾಳೆ. ಯಪ್ಪ, ಸೈಲೆಂಟ್ ಆಗಿರಿ. ವಾರ ಅಂದ್ರೆ ಎಷ್ಟೊತ್ತು ಹಿಂಗೆ ಕಳೆದು ಹೋಗ್ಬಿಡುತ್ತೆ. ಈ ವಾರದಲ್ಲಿ ಅತ್ತೆ ಮಾವ ಏನಾದ್ರೂ ಪ್ಲಾನ್ ಮಾಡಿದ್ರೆ? ಖಂಡಿತ ಮಾಡ್ತಾರೆ. ಈ ಸಲನಾದ್ರೂ ಅವ್ರ ಬುಟ್ಟಿಲ್ ಬೀಳ್ದೆ ಇರೋ ಥರ ಇರೋ. ಈ ಸಲ ಅವ್ರು ಏನ್ ಮಾಡಿದ್ರು ನಾನು ಸುಮ್ನಿರಲ್ಲ. ವಸು ಅಭಿ ಅಣ್ಣಂಗೊಂದ್ ಗತಿ ಕಾಣಿಸ್ತೀನಿ. ಹೊಸವ್ರೆ, ಎಂಗೇಜ್ಮೆಂಟ್ ನಿಂತೋಯ್ತಲ್ಲ,
ಮತ್ತೆ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಶಿವಾನಿ ಬಗ್ಗೆ ರೀ. ಇಷ್ಟು ಚಿಕ್ಕ ಏಜಲ್ಲಿ ಅಷ್ಟು ಸೆಲ್ಫಿಶ್ ಆಗಿ ಹೇಗೆ ಬದಲಾದ್ಲು ಅಂತ ಅರ್ಥ ಆಗ್ತಿಲ್ಲ. ಇದೆಲ್ಲ ದಮಯಂತಿ ಬೆಳೆಸಿರೋ ರೀತಿ. ಅವಳು ಶಿವಾನಿನ ಸರಿಯಾಗಿ ಬೆಳೆಸಿಲ್ಲ ಕಣ್ರಿ. ಶಿವಾನಿನ ಹಾಗೆ ಬಿಟ್ಬಿಟ್ರೆ ಇನ್ನೊಂದು ಹಾರಿಕಾ ಆಗ್ತಾಳೆ. ಅತ್ತೆ ಕೂಡ ಶಿವಾನಿನ ಕುರುಡಾಗಿ ನಂಬ್ತಾ ಇದ್ದಾರೆ. ಶಿವಾನಿ ರಿಯಲ್ ಕ್ಯಾರೆಕ್ಟರ್ ಗೊತ್ತಾದ್ರೆ ಅಮ್ಮನ ಅಭಿಪ್ರಾಯ ಚೇಂಜ್ ಆಗುತ್ತೆ ಕಣ್ರಿ. ಬದಲಾಯಿಸ್ಬೇಕಾಗಿರೋದು ಅತ್ತೆ ಅಭಿಪ್ರಾಯನಲ್ಲ ರೀ, ಶಿವಾನಿನ ಬದಲಾಯಿಸ್ಬೇಕು. ಎಷ್ಟೇ ಬೇಡ ಅನ್ಕೊಂಡ್ರು ಶಿವಾನಿ ಈ ಮನೆ ಹೆಣ್ಣು ಹುಡುಗಿ. ಅವಳನ್ನ ಹಾಗೆ ಬಿಡಬಾರ್ದು. ಶಿವಾನಿ ಈ ಕಡೆ ನಮ್ಮನ್ನ, ಆ ಕಡೆ ಪ್ರೀತಿಸ್ತವನ್ನ ಮೋಸ ಮಾಡ್ತಿದ್ದಾಳೆ. ಆಸ್ತಿಗೋಸ್ಕರನೋ ಲಕ್ಷರಿಗೋಸ್ಕರನೋ ತಪ್ಪು ದಾರಿ ಹಿಡಿತಿದ್ದಾಳೆ. ಅವಳನ್ನ ತಕ್ಷಣ ಬದಲಾಯಿಸದೆ ಹೋದ್ರೆ ಹೋಗ್ತಾ ಹೋಗ್ತಾ ಅಪಾಯಕಾರಿಯಾಗಿ ಬದಲಾಗ್ತಾಳೆ. ಅಂಥ ವರ್ತನೆಯಿಂದ ಹಾರಿಕಾ ಜೀವನ ಏನಾಯ್ತು ಅಂತ ನಾವು ನೋಡಿದೀವಲ್ಲ ರೀ. ಶಿವಾನಿ ಇನ್ನೊಂದು ಹಾರಿಕಾ ಥರ ಬದಲಾಗಬಾರ್ದು. ಹಾರಿಕಾನ ಬದಲಾಯಿಸ್ಬೇಕು ಅಂತ ನಾವೆಷ್ಟು ಟ್ರೈ ಮಾಡಿದ್ರೆ, ಎಷ್ಟು ಸರಿ ಹೇಳಿ ನೋಡಿದ್ರಿ, ಆದ್ರೆ ನಾವೇ ಫೇಲ್ ಆಗೋದ್ರಿ. ಹಾರಿಕಾಗಿಂತ ಶಿವಾನಿ ಇನ್ನು ಚಿಕ್ಕ ಹುಡುಗಿ, ನೇಳಾಗಿ ನಮ್ಮನೆ ಹುಡುಗಿ. ಸ್ವಲ್ಪ ಗಟ್ಟಿಯಾಗಿ ಬುದ್ಧಿ ಹೇಳಿ ಶಿವಾನಿನ ಬದಲಾಯಿಸ್ಬೇಕು ರೀ. ನಿಜ ಕಣ್ರಿ, ಶಿವಾನಿ ಮೇಲೆ ನಮಗೆ ಹಕ್ಕು ಅಧಿಕಾರ ಇದೆ. ಈಗಿಂದ ನಾವು ಪ್ರಯತ್ನ ಪಟ್ರೆ ಶಿವಾನಿ ಖಂಡಿತವಾಗ್ಲೂ ಬದಲಾಗ್ತಾಳೆ. ನಾಳೆಯಿಂದ ಆ ಗುರಿ ಇಟ್ಕೊಂಡು ಶುರು ಮಾಡೋಣ. ಹೇಗೂ ಅಖಿಲ್ಗೆ ನಂದಿನಿಗೆ ನಾವು ಮದುವೆ ಮಾಡ್ತೀವಿ. ಹಾಗೆ ಶಿವಾನಿನ ಬಿಡದೆ ಚೆನ್ನಾಗಿ ನೋಡ್ಕೊಳ್ಳೋಣ. ಶಿವಾನಿ ಕೂಡ ಓದ್ ಮುಗಿದ್ಮೇಲೆ ಮದುವೆ ಆಗ್ಬೇಕಲ್ವಾ? ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಶಿವಾನಿ ಬದಲಾಗಲ್ಲ ಅಂತ ಅನ್ಕೋತಿದ್ದೀರಾ? ಇಲ್ಲ ರೀ, ಸಂಬಂಧಗಳ ಮೇಲೆ ನೀವಿಟ್ಟಿರೋ ಪ್ರೀತಿ ತುಂಬ ದೊಡ್ಡದು ರೀ. ದಮಯಂತಿ ನಿಮ್ಮನ್ನ ನನ್ನ ಮುಂದೆನೇ ಎಷ್ಟೊಂದು ಸರಿ ಅವಮಾನ ಮಾಡಿದಾಳೆ. ನನಗೆ ಗೊತ್ತಿಲ್ದೇನೆ ಶಿವಾನಿ ಕೂಡ ನಿಮ್ಮನ್ನ ಇನ್ಸಲ್ಟ್ ಮಾಡಿರ್ಬೋದು. ಆದರೆ ಅದನ್ನು ನೀವು ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ತೇನೆ ಅವ್ರ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸನ್ನು ಅವರು ಯಾವತ್ತು ಅರ್ಥ ಮಾಡ್ಕೊಳ್ತಾರೋ ಏನೋ. ದಮಯಂತಿ ನನ್ನ ಆದ್ನೀರಿ. ಶಿವಾನಿ ನನಗೆ ಮಗಳಿದ್ದ ಹಾಗೆ. ಅವ್ರನ್ನ ಅದ್ ಹೇಗ್ ಬಿಡೋಕ್ಕಾಗತ್ತೆ? ಒಳ್ಳೆಯವರಾಗಿ ಬದಲಾಗೋ ಥರ, ಸಂತೋಷವಾಗಿರೋ ಥರ ಮಾಡೋಣ. ಅದಕ್ಕೆ ನೀವು ಹೊಸವಾಗಿದ್ದೀರಾ. ನೀವು ತುಂಬ ಗ್ರೇಟ್ ಕಣ್ರಿ. ನೀವು ಇನ್ನೂ ಗ್ರೇಟ್. ಯಾವಾಗ್ಲೂ ನನ್ನ ಸಪೋರ್ಟ್ ಮಾಡ್ತಾನೆ ಇರ್ತೀರಾ. ವಸು ಅಕ್ಕ ಅಭಿಭಾವ ಎಷ್ಟು ಒಳ್ಳೆಯವರು. ಯಾವಾಗಲೂ ಅವ್ರ ಬಗ್ಗೆ ಯೋಚನೆ ಮಾಡದೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಎಲ್ಲರೂ ಸಂತೋಷವಾಗಿರ್ಬೇಕು ಅಂತ ಬಯಸ್ತಾರೆ. ನಿಜವಾಗ್ಲೂ ಅವರು ದೇವ್ರಿಗೆ ಸಮ. ಏ, ಕಣ್ ಕಾಣಿಸ್ತಿಲ್ವಾ? ನಿನಗೆ ಕಾಣಿಸ್ಲಿಲ್ವಾ? ನೀನೇ ನನಗೆ ಅಡ್ಡ ಬಂದಿದ್ದು. ನೀನೇ ಕಣ್ಣ ನೆತ್ತಿ ಮೇಲೆ ಇಟ್ಕೊಂಡು ನನಗೆ ಢೆಕ್ಕಿ ಹೊಡೆದಿದ್ದು. ಏನೇ ಪೊಗ್ರಿಂದ ಮಾತಾಡ್ತಿದ್ಯಲ್ಲ? ಆಫ್ಟರ್ ಆಲ್ ನೀನ್ ಈ ಮನೆ ಸೊಸೆ ತಂಗಿ ಅಷ್ಟೇ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಜಸ್ಟ್ ಒಬ್ಳು ಗೆಸ್ಟ್ ಅಷ್ಟೇ. ನಾನ್ ಗೆಸ್ಟ್ ಆದ್ರೆ ನೀನೇನೆ, ನೀನ್ ಈ ಮನೆ ಮೊಮ್ಮಗಳು ಅಷ್ಟೇ ತಾನೇ? ಅದಕ್ಕಿಂತಲೂ ಹೆಚ್ಚು. ಆದಷ್ಟು ಬೇಗ ನಾನು ಈ ಮನೆ ಸೊಸೆ ಆಗ್ತಾ ಇದ್ದೀನಿ. ಹೌದಾ? ನಿನ್ ನಿಶ್ಚಿತಾರ್ಥನೇ ಆಗಿಲ್ಲ? ಏನ್ ಮದ್ವೆ ಹೇಗಾಗತ್ತೆ? ನಿನ್ನ ಸಪೋರ್ಟ್ ಮಾಡಿದವರೇ ಬೇಕು ಅಂತ ನನ್ನ ಎಂಗೇಜ್ಮೆಂಟ್ ನಿಲ್ಸಿದ್ರು. ನನಗೆ ಅನ್ಯಾಯ ಮಾಡಿದ್ರು. ಅಭಿಭಾವ ವಸು ಅಕ್ಕ ನಿನ್ ಬಗ್ಗೆ ಒಳ್ಳೆ ಯೋಚನೆ ಮಾಡ್ತಿದ್ರೆ ನೀನ್ ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ? ಏನು ನನ್ನ ಬಗ್ಗೆ ಅವ್ರೇನ್ ಒಳ್ಳೆ ರೀತಿ ಯೋಚನೆ ಮಾಡೋದು? ಅವ್ರು ಯೋಚನೆ ಮಾಡೋದು ನಿನ್ ಬಗ್ಗೆ. ನನ್ನ ಸೈಡಿಗೆ ತಳ್ಳಿ ನಿನ್ನ ಈ ಮನೆ ಸೊಸೆ ಮಾಡ್ಬೇಕು ಅಂತ ಇದ್ದಾರೆ. ತಪ್ಪೇನಿದೆ? ಅಖಿಲ್ ಭಾವಂಗೆ ನಾನಂದ್ರೆ ಇಷ್ಟ. ಎಲ್ರೂ ಮುಂದೆ ನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿದಾನೆ. ನೀನೇ ಸುಮ್ನೆ ನಮ್ಮ ಮಧ್ಯ ಬಂದೆ. ಸುಮ್ನೆ ಬಂದೋಳು ನಾನಲ್ಲ ಕಣೆ, ನೀನು. ನರ್ಸಾಗ್ ಬಂದು ನಮ್ಮ ಮಾವನ್ನ ಬುಟ್ಟಿಗೆ ಹಾಕೊಂಡೆ. ಆದ್ರೆ ನಿನ್ ಬೆಳೆ ಏನ್ ಬೇಯಲ್ಲ. ನಮ್ಮಜ್ಜಿ
ನನ್ನ ಕಡೆ ಇದ್ದಾರೆ. ಭಾವನ್ ಮನ್ಸಲ್ಲಿ ನಾನಿದ್ದೀನಿ. ನಿನ್ನ ಆ ಮನ್ಸಿಂದ ಓಡಿಸ್ತೀನಿ. ಅದು ನಿನ್ ಕೈಲಾಗಲ್ಲ. ಅಂದ್ರೆ ನನ್ನ ಮಾವನ ಮೇಲೆ ನಿನ್ಗಿನ್ನೂ ಆಸೆ ಇದೆಯಾ? ನೀನ ಆಸೆ ಬಿಟ್ಬಿಡು ಅಂತಿದ್ದೀನಿ. ನಾನು ಮನ್ಸು ಮಾಡಿದ್ರೆ ಈ ಕ್ಷಣನೇ ನಿನ್ನ ಮನೆಯಿಂದ ಆಚೆ ಹಾಕ್ಬೋದು. ಒಂದ್ಸಲ ಮನ್ಸ್ ಮಾಡಿ ನೋಡು, ಏನಾಗುತ್ತೆ ಅಂತ ಗೊತ್ತಾಗತ್ತೆ. ಏನೇ ಹೆದರ್ಸ್ತಿದ್ಯಾ? ನನ್ನ ವಿಷಯ ನಿನ್ಗಿನ್ನೂ ಗೊತ್ತಿಲ್ಲ. ನಿನ್ ವಿಷಯ ಪೂರ್ತಿ ಗೊತ್ತಿರೋದ್ರಿಂದಲೇ ನಿಶ್ಚಿತಾರ್ಥ ನಿಂತೋಗಿದ್ದು. ಏಯ್, ಯಾಕೆ ಕೂಗಾಡ್ತಿದ್ಯಾ? ನಿನ್ನ ಏನೇ ಮಾಡ್ತೀಯಾ?